Good morning dear students, welcome back. So ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್ ಅಂತ ಫಿಸಿಕ್ಸ್ ಅನ್ನು ಸೆಕೆಂಡ್ PUC ಫಿಸಿಕ್ಸ್ ಅನ್ನು ಕನ್ನಡದಲ್ಲಿ ಸಂಪೂರ್ಣ ಕನ್ನಡ ಅಲ್ಲ ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಬಹುಶಃ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನೀವು ನಿಮ್ಮ ಸ್ನೇಹಿತರಿಗೂ ಹೇಳಿ ನನ್ನ ವಿಡಿಯೋಸನ್ನು ಲೈಕ್ ಮಾಡಲಿಕ್ಕೆ, ಅಂದರೆ ನೋಡಲಿಕ್ಕೆ, ಇಷ್ಟಪಡಲಿಕ್ಕೆ ಮತ್ತು ಸಬ್ಸ್ಕ್ರೈಬ್ ಆಗಲಿಕ್ಕೆ. ಇಲ್ಲಿ ಬರ್ತಕ್ಕಂಥ ಕಂಟೆಂಟ್ಸು ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಬರೀ PUC ಮಕ್ಕಳಿಗೆ ಅಲ್ಲ, ಬೇರೆ ಈವನ್ ಹೈಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ಗೆ ಪ್ರಿಪೇರ್ ಆಗ್ತಿರೋರಿಗೂ ಕೂಡ ಈ ವಿಡಿಯೋಸು ತುಂಬ ಹೆಲ್ಪ್ ಆಗುತ್ತೆ. ನಾನು ಕಾನ್ಸೆಪ್ಟ್ಸನ್ನು ವಿತ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸುಮ್ಮನೆ ಬರೀ ಡೆಫಿನೇಷನ್ ಅನ್ನು ಹೇಳೋದು ಅಥವಾ ಒಂದು ಡಯಾಗ್ರಾಮ್ ಅನ್ನು ಬರೆದು ಸುಮ್ಮನೆ ಡಯಾಗ್ರಾಮ್ ಅನ್ನು ಎಕ್ಸ್ಪ್ಲೈನ್ ಮಾಡೋದು ಅಲ್ಲ. ವಿತ್ ಸಮ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅಂಡ್ ಎಕ್ಸಾಂಪಲ್ಸ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್. ಸೊ ಇಂದಿನ ವಿಡಿಯೋದಲ್ಲಿ ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅಂದರೆ ಸೀರೀಸ್ ಮತ್ತು ಪ್ಯಾರಲಲ್ ಅವೆರಡು ಮಧ್ಯೆ ಇರೋ ವ್ಯತ್ಯಾಸನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಒಂದು ಸ್ಟೆಪ್ ಮುಂದೆ ಹೋಗೋಣ. ನೋಡಿ, ಸರ್ಕ್ಯೂಟ್ ಮತ್ತು ಸರ್ಕ್ಯೂಟಲ್ಲಿರ್ತಕ್ಕಂಥ ಎಲಿಮೆಂಟ್ಸ್, ಯಾವುದು ಸರ್ಕ್ಯೂಟಲ್ಲಿ ಏನೇನು ಎಲಿಮೆಂಟ್ಸ್ ಇರುತ್ತೆ, ಆಮೇಲೆ ಆ ಸರ್ಕ್ಯೂಟಲ್ಲಿ ಬರ್ತಕ್ಕಂಥ ಪ್ಯಾರಾಮೀಟರ್ಸ್ ಏನು, ಅದನ್ನು ಇವಾಗ ಚರ್ಚೆ ಮಾಡ್ತಾ ಹೋಗೋಣ. ಸದ್ಯಕ್ಕೆ ಒಂದು ರೆಸಿಸ್ಟರ್, ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ರೆಸಿಸ್ಟರ್ ಸರ್ಕ್ಯೂಟ್ ಸಿಂಬಲ್ ಇದು ಅಂತ, ಜಿಗ್ಜ್ಯಾಗ್ ಲೈನ್. ಅದಕ್ಕೆ ಒಂದು ಬ್ಯಾಟರಿಯನ್ನು ಕನೆಕ್ಟ್ ಮಾಡ್ತೀನಿ ಅಲಾಂಗ್ ವಿತ್ ಎ ಪ್ಲಗ್ ಕೀ. ಇದು ಈ ಥರ ಬರೆದ್ರೆ ಪ್ಲಗ್ ಕೀ, ಬೇಕಾದ್ರೆ ಕೆ ಅಂತ ಬರೆಯೋಣ. ಇದು ಬ್ಯಾಟರಿ, ಗೊತ್ತಾಗ್ತಿದೆಯಲ್ವಾ? ದೊಡ್ಡ ಲೈನು ಪಾಸಿಟಿವ್ ಟರ್ಮಿನಲ್ ಅನ್ನು, ಚಿಕ್ಕ ಲೈನು ನೆಗೆಟಿವ್ ಟರ್ಮಿನಲ್ ಅನ್ನು ರೆಪ್ರೆಸೆಂಟ್ ಮಾಡುತ್ತೆ. ರೆಸಿಸ್ಟರ್ ಅನ್ನು ನಾವು ಆರ್ ಅಂತ ಕರಿತೀವಿ. ಈಗ ಒಂದು ಸರ್ಕ್ಯೂಟ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ ತಗೋತೀನಿ, ಒಂದು ಸಿಚುವೇಶನ್ ತಗೋತೀನಿ. ಈಗ ನೀವು ಮನೆಯಿಂದ ಹೊರಟ್ರಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಬೆಟ್ಟದ ಮೇಲಿದೆ, ನಡ್ಕೊಂಡು ಹೋಗಬೇಕು. ಯಾವುದೋ ಒಂದು ಹರಕೆ ಹೊತ್ಕೊಂಡಿದ್ದೀರ, ನಡ್ಕೊಂಡು ಹೋಗಬೇಕು. ಸೊ ಹೋಗಬೇಕಾದ್ರೆ ಒಂದು ನದಿ ಸಿಗುತ್ತೆ, ನದಿನ ದಾಟಬೇಕು. ಆಮೇಲೆ ಒಂದು ಕಾಡು ಸಿಗುತ್ತೆ, ಕಾಡಲ್ಲಿ ಎಲ್ಲ ಕಲ್ಲು ಮುಳ್ಳು ಎಲ್ಲ ಇರುತ್ತೆ, ಹೋಗಬೇಕು. ಅದನ್ನೆಲ್ಲ ಓವರ್ಕಮ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಒಂದು ಬೆಟ್ಟ, ಚಿಕ್ಕದ ಬೆಟ್ಟ ಸಿಗುತ್ತೆ, ಅದನ್ನು ಹತ್ತಬೇಕು. ಆಮೇಲೆ ಇನ್ನೂ ಒಂದು ಬೆಟ್ಟ ಸಿಗುತ್ತೆ, ಹತ್ತಬೇಕು. ಹೀಗೆ ಮಾಡ್ಕೊಂಡು ಕೊನೆಗೆ ದೇವಸ್ಥಾನಕ್ಕೆ ರೀಚ್ ಆಗ್ತೀರಾ. ಸೊ ಈಗ ನಿಮ್ಮ ಟಾಸ್ಕನ್ನು ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಎನರ್ಜಿ ಬೇಕಲ್ವಾ? ನದಿ ದಾಟಲಿಕ್ಕೆ ಎನರ್ಜಿ ಬೇಕು, ಕಾಡಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಎನರ್ಜಿ ಬೇಕು, ಕಾಡಲ್ಲಷ್ಟೇ ಅಲ್ಲ ರೋಡಲ್ಲಿ ನಡಿಲಿಕ್ಕೆ ಎನರ್ಜಿ ಬೇಕು, ಬೆಟ್ಟ ಹತ್ತಲಿಕ್ಕೆ ಎನರ್ಜಿ ಬೇಕು, ಅಲ್ಲಿ ಸಿಗ್ತಕ್ಕಂಥ ಅಡೆತಡೆಗಳನ್ನು ಮೀರಿ ಮುನ್ನುಗ್ಗಬೇಕು. ಅದಕ್ಕೆಲ್ಲನೂ ನಿಮಗೆ ಎನರ್ಜಿ ಬೇಕಲ್ವಾ? ಎನರ್ಜಿನೇ ಇಲ್ಲ ಅಂತಂದರೆ ಹೆಂಗೆ ಹೋಗ್ಲಿಕ್ಕೆ ಸಾಧ್ಯ? ಹಾಗೆ ಇಲ್ಲಿ ಕೂಡ ನಾನು ಸರ್ಕ್ಯೂಟಲ್ಲಿ ಎಲೆಕ್ಟ್ರಾನ್ಸನ್ನು ಮುಂದಕ್ಕೆ ತಳ್ಳಬೇಕು ಅಂದರೆ ಕರೆಂಟನ್ನು ಫ್ಲೋ ಮಾಡಬೇಕು. ಕರೆಂಟನ್ನು ಫ್ಲೋ ಮಾಡಬೇಕು ಅದರಲ್ಲಿ ಎಲ್ಲಿ? ಈ ರೆಸಿಸ್ಟರ್ನಲ್ಲಿ ಅಂತಂದರೆ, ರೆಸಿಸ್ಟರ್ ಅಂದರೆ ಅಪೋಸಿಷನ್. ಅಲ್ಲಿ ಸಾಕಷ್ಟು ಸತಿ ಹೇಳಿದ್ದೀನಿ, ಒಂದು ಕಂಡಕ್ಟ್ರಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕಾದ್ರೆ ಡಿಕ್ಕಿ ಹೊಡ್ಕೊಂಡು ಹೋಗ್ತವೆ. ನೋಡಿ, ಇದೇ ಕಂಡಕ್ಟರ್ ಅಂತ ಇಟ್ಕೊಂಡ್ರೆ ಒಳಗಡೆ ಆಟಮ್ಸ್ಗಳು ಅಲ್ಲಲ್ಲೇ ಕೂತ್ಕೊಂಡಿರ್ತವೆ. ಎಲೆಕ್ಟ್ರಾನ್ ಹಿಂಗೆ ಡಿಕ್ಕಿ ಹೊಡ್ಕೊಂಡು ಹೋಗುತ್ತೆ. ಆ ರೀತಿ ಬರ್ತಕ್ಕಂಥ ಅಪೋಸಿಷನನ್ನು ಮೀರಿ ಮುಂದಕ್ಕೆ ಹೋಗಬೇಕು ಅಂದರೆ ದೋಸ್ ಎಲೆಕ್ಟ್ರಾನ್ಸ್ ಮಸ್ಟ್ ಬಿ ಡ್ರಿವನ್ ಬೈ ಫೋರ್ಸ್. ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೆ. ನೀವು ಮನೆಯಿಂದ ಹೊರಡ್ತೀರಾ, ಕಾಲೇಜಿಗೆ ಹೋಗ್ತಾ ಇದ್ದೀರಾ. ಕಾಲೇಜ್ ಕಡೆಗೆ ಹೋಗಬೇಕು ಅಂತ ನಿಮಗೆ ಒಂದು ಮೋಟಿವೇಶನ್ ಇದೆ, ಕಾಲೇಜ್ ಅಟೆಂಡ್ ಮಾಡಬೇಕು, ಕ್ಲಾಸನ್ನು ಅಟೆಂಡ್ ಮಾಡಬೇಕು. ಕಾಲೇಜ್ಗೆ ಹೋಗದೆ ಹೋದರೆ ಎಲ್ಲೆಲ್ಲೆಲ್ಲೋ ಸುತ್ತಾಕೊಂಡು ಹೋಗ್ತೀರಾ, ಅವಾಗ ಮೋಟಿವೇಶನ್ ಇರಲ್ಲ, ಡ್ರೈವಿಂಗ್ ನಾಟ್ ರಿಕ್ವೈರ್ಡ್. ಕಾಲೇಜ್ ಕಡೆಗೆ ಹೋಗಬೇಕು ಅಂದರೆ ದೇರ್ ಮಸ್ಟ್ ಬಿ ಸಮ್ ರೀಸನ್. ಹಾಗೆ ಎಲೆಕ್ಟ್ರಾನ್ಸ್ ಈ ದಿಕ್ಕಲ್ಲೇ ಹೋಗಬೇಕು ಅಂತಂದರೆ ಅವುಗಳನ್ನು ಫೋರ್ಸ್ ಮಾಡಬೇಕು, ತಳ್ಳಬೇಕು. ಆ ಕೆಲಸ ಮಾಡೋದನ್ನು ಆ ಕೆಲಸವನ್ನು ಈ ಬ್ಯಾಟ್ರಿ ಮಾಡುತ್ತೆ. ಈ ಬ್ಯಾಟ್ರಿಯಿಂದ ಎನರ್ಜಿ ಬರುತ್ತೆ. ಬ್ಯಾಟ್ರಿ ಅಂದರೆ ಏನು? ಬ್ಯಾಟ್ರಿನಲ್ಲಿ ಏನಾಗುತ್ತೆ? ಎನರ್ಜಿ ಉತ್ಪತ್ತಿ ಆಗುತ್ತೆ. ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಒಂದು ಕಂಟೈನರ್ ಇರುತ್ತೆ. ಇವೆಲ್ಲ ಕೆಮಿಸ್ಟ್ರಿನಲ್ಲಿ, ಎಲೆಕ್ಟ್ರೋ ಕೆಮಿಸ್ಟ್ರಿನಲ್ಲಿ ಓದಿರ್ತೀರಾ. ಇದರೊಳಗಡೆ ಕೆಮಿಕಲ್ಸನ್ನು ತೊಗೊಂಡಿರ್ತೀವಿ. ಎರಡು ರಾಡ್ಗಳನ್ನು ಡಿಪ್ ಮಾಡಿರ್ತಾರೆ, ಲೆಟ್ ಅಸ್ ಸೇ P ಆ್ಯಂಡ್ N ಅಂತ. ಇವನ್ನ ಎಲೆಕ್ಟ್ರೋಡ್ಸ್ ಅಂತ ಕರೀತಾರೆ. ಇಲ್ಲಿ ಏನೇನೋ ಕೆಮಿಕಲ್ ರಿಯಾಕ್ಷನ್ ಆಗಿ P ಬಂದುಬಿಟ್ಟು ಹೈಯರ್ ಪೊಟೆನ್ಷಿಯಲ್ ಆಗುತ್ತೆ, N ಬಂದು ನೆಗೆಟಿವ್ ಲೋಯರ್ ಪೊಟೆನ್ಷಿಯಲ್ ಆಗುತ್ತೆ. ಕ್ಯಾಥೋಡ್, ಆ್ಯನೋಡ್ ಅಂತ ಕೇಳಿದಿರಲ್ವಾ? ಈಗ ನೀವು P ಮತ್ತು N ಅನ್ನು ಒಂದು ರೆಸಿಸ್ಟರ್ಗೋ ಅಥವಾ ಒಂದು ಬಲ್ಪಿಗೋ ಅಥವಾ ಒಂದು ಫ್ಯಾನಿಗೋ ಅಥವಾ ಒಂದು ಸಣ್ಣ ಯಾವುದಾದ್ರು LED ಬಲ್ಪಿಗೋ ಕನೆಕ್ಟ್ ಮಾಡಿದ್ರೆ ಅದು ಗ್ಲೋ ಆಗುತ್ತೆ. ಬಿಕಾಸ್ ಕರೆಂಟ್ ಈಸ್ ಫ್ಲೋಯಿಂಗ್. ಸೊ ಔಟ್ಸೈಡ್ ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ P ಟು N. ಇನ್ಸೈಡ್ ಅಂದರೆ ಇದರೊಳಗಡೆ ಇಟ್ ಈಸ್ ಫ್ಲೋಯಿಂಗ್ ಫ್ರಮ್ N ಟು P. ಅಂದರೆ ಔಟ್ಸೈಡ್ ಇಟ್ ಈಸ್ ಫ್ಲೋಯಿಂಗ್ ಫ್ರಮ್ ಪಾಸಿಟಿವ್ ಎಂಡ್ ಟು ನೆಗೆಟಿವ್ ಎಂಡ್. ಇನ್ಸೈಡ್ ಇಟ್ ಈಸ್ ಫ್ಲೋಯಿಂಗ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಇದು ನೆನ್ಪಿಟ್ಕೊಳ್ಳಿ. ಬ್ಯಾಟ್ರಿಯ ಒಳಗಡೆ ಮೈನಸ್ ಇಂದ ಪ್ಲಸ್ ಕಡೆಗೆ ಕರೆಂಟ್ ಹೋಗುತ್ತೆ, ಹೊರಗಡೆ ಇಟ್ ಈಸ್ ಗೋಯಿಂಗ್ ಫ್ರಮ್ ಪ್ಲಸ್ ಟುವರ್ಡ್ಸ್ ಮೈನಸ್. ಸೊ ಎಲೆಕ್ಟ್ರಾನ್ಸನ್ನು ಡ್ರೈವ್ ಮಾಡಬೇಕು, ಓಡಿಸ್ಬೇಕು, ಅವಕ್ಕೆ ಒಂದು ಸ್ಫೂರ್ತಿ ತುಂಬಬೇಕು, ಎನರ್ಜಿ ತುಂಬಬೇಕು, ಶಕ್ತಿಯನ್ನು ತುಂಬಬೇಕು. ಹೋಗ್ರಪ್ಪ ಮುಂದಕ್ಕೆ ಹೋಗಿ ಅಂತ ತಳ್ಳಬೇಕು. ಆ ಕೆಲಸ ಮಾಡೋದೇ ಬ್ಯಾಟ್ರಿ.
ಆ ಕೆಲಸ ಮಾಡೋದೇ ಸೆಲ್ಗಳನ್ನು ಒಂದೊಂದಾಗಿ ಜೋಡಿಸಿದ್ರೆ ಬ್ಯಾಟ್ರಿ ಆಗುತ್ತೆ. ಏನು ಅದಕ್ಕೇನು ಅಂಥ ವ್ಯತ್ಯಾಸ ಏನಿಲ್ಲ. 2-3 ಸೆಲ್ಗಳನ್ನು ಓಕೆ ಈಗ ಸದ್ಯಕ್ಕೆ ಇದನ್ನು ಸೆಲ್ ಅಂತಂದೇ ಕರೆಯೋಣ. ಸೊ ಸೆಲ್ ಮಾಡುತ್ತೆ. ಸೆಲ್ಲಲ್ಲಿ ಏನು ಆ್ಯಕ್ಚುಲಿ ನಡೆಯುತ್ತೆ ಅಂದರೆ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ನಡೀತವೆ. ಕೆಮಿಕಲ್ ರಿಯಾಕ್ಷನ್ಸ್ ಆಗಿ ಪಾಸಿಟಿವ್ ಅಯಾನ್ಸ್ ನೆಗೆಟಿವ್ ಅಯಾನ್ಸ್ ಬೈಫರ್ಕೇಟ್ ಆಗ್ತವೆ. ಪಾಸಿಟಿವ್ ಅಯಾನ್ಸ್ ಎಲ್ಲ ಕಲೆಕ್ಟ್ ಆಗಿ ಹೈಯರ್ ಪೊಟೆನ್ಷಿಯಲ್ ಆಗುತ್ತೆ, ನೆಗೆಟಿವ್ ಅಯಾನ್ಸ್ ಎಲ್ಲ ಕಲೆಕ್ಟ್ ಆಗಿ ಲೋಯರ್ ಪೊಟೆನ್ಷಿಯಲ್ ಆಗುತ್ತೆ. ಯಾವಾಗ ಈ ರೀತಿಯ ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೋ ಆವಾಗ ಹರಿಲಿಕ್ಕೆ ಶುರುವಾಗುತ್ತೆ. ಇದನ್ನೇ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದು ಹೈಯರ್ ಲೆವೆಲ್ ವಾಟರ್ ಟ್ಯಾಂಕ್, ಲೋಯರ್ ಲೆವೆಲ್ ವಾಟರ್ ಟ್ಯಾಂಕ್ ಅಂತ. ಅಲ್ಲಿ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಡಿಫರೆನ್ಸ್, ಇಲ್ಲಿ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫರೆನ್ಸ್. ಲೆವೆಲ್ ಅಲ್ಲ, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್. ಗೊತ್ತಾಗ್ತಾ ಇದೆಯಲ್ವಾ? ಸರಿ ಸರ್. ಈಗ ಈ ಬ್ಯಾಟ್ರಿ ಏನು ಶಕ್ತಿಯನ್ನು ಕೊಡುತ್ತೋ, ಎಷ್ಟು ಎನರ್ಜಿಯನ್ನು ಖರ್ಚು ಮಾಡುತ್ತೋ ಅದನ್ನು EMF ಅಂತ ಕರೀತಾರೆ. ಸದ್ಯಕ್ಕೆ ನಾನು ಕ್ಯಾಪಿಟಲ್ E ಅನ್ನೇ ಬಳಸ್ತೀನಿ. ವಿದ್ಯಾರ್ಥಿಗಳಿಗೆ ಕೆಲವೊಂದು ನೊಟೇಷನ್ಸ್ ಕಾಮನ್ ಆಗಿದೆ ನೋಡಿ. ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲೆಲ್ಲ ನಾನು ಈ ಕ್ಯಾಪಿಟಲ್ E ಅನ್ನು ಏನಕ್ಕೆ ಬಳಸ್ತಾ ಇದ್ದೆ ಹೇಳಿ? ಎಸ್, ಯು ಆರ್ ಕರೆಕ್ಟ್. ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಇಂಟೆನ್ಸಿಟಿಗೆ ಬಳಸ್ತಾ ಇದ್ದೆ. ಈ ಚಾಪ್ಟರ್ನಲ್ಲಿ ನಾನು ಇದನ್ನು EMF, ಆ್ಯಕ್ಚುಲಿ ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಬರೆದಿದ್ದಾರೆ, ನನಗೆ ಇದಕ್ಕಿಂತ ಇದೇ ಕನ್ವೀನಿಯೆಂಟ್ ಅನ್ನಿಸ್ತಾ ಇದೆ. ಐ ಗೋ ವಿತ್ ದಿಸ್. ಓಕೆ, ಸೊ EMF ಇಲ್ಲಿ ನಾನು 3ರಿಂದ 4 ಕ್ವಾಂಟಿಟೀಸನ್ನು ಮೆನ್ಷನ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಕೇರ್ಫುಲ್ಲಾಗಿ ಗಮನಿಸಿ. ಇವೆಲ್ಲ ಮತ್ತೆ ಪದೇ 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 ಬರ್ತಾ ಇರ್ತವೆ. ಒಂದು ತಿಳ್ಕೊಳ್ಳಿ, ಯಾವುದೇ ಒಂದು ಪ್ಯಾರಾಮೀಟರ್ ಅಂದರೆ ಈ ಥರ ಎಲೆಕ್ಟ್ರಿಕ್ ಇಂಟೆನ್ಸಿಟಿ, EMF ಇರ್ಬೋದು, ಕರೆಂಟ್ ಇರ್ಬೋದು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರ್ಬೋದು, ಇವನ್ನೆಲ್ಲ ಫಸ್ಟ್ ನಾವು ಹೇಳ್ತೀವಲ್ಲ ಅದನ್ನು ಕೇರ್ಫುಲ್ಲಾಗಿ ಗಮನಿಸಬೇಕು. ಅಲ್ಲಿ ತುಂಬ ವಿವರವಾಗಿ ಹೇಳಿರ್ತೀನಿ. ಆಮೇಲೆ ಅಷ್ಟು ಡೀಟೇಲಾಗಿ ಹೇಳೋ ನೆಸೆಸಿಟಿ ಇಲ್ಲ. ಈಗ ಕರೆಂಟನ್ನೇ ಫಾರ್ ಎಕ್ಸಾಂಪಲ್ ನನ್ನ ಮೊದಲನೇ ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು 15 ನಿಮಿಷ ಬರೀ ಕರೆಂಟ್ ಬಗ್ಗೆನೇ ಮಾತಾಡಿದ್ದೆ. ಇವಾಗ ನಾನು ಕರೆಂಟನ್ನು ಎಲಾಬರೇಟ್ ಮಾಡ್ತಾ ಇಲ್ಲ. ಬಿಕಾಸ್ ಐ ನೋ ಯು ಆಲ್ರೆಡಿ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ ಆಫ್ ಕರೆಂಟ್. ಕರೆಂಟ್ ಈಸ್ ನಥಿಂಗ್ ಬಟ್ ಫ್ಲೋ ಆಫ್ ಚಾರ್ಜಸ್ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್, ಅಷ್ಟು ಗೊತ್ತಾಗ್ಬಿಟ್ಟಿದೆ. ಈಗ EMF, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ. ಏನಿದ್ರ ಕೆಲಸ? ಎಲ್ಲಿಂದ ಬರುತ್ತೆ? ಬ್ಯಾಟ್ರಿಯಿಂದ ಬರುತ್ತೆ. ಏನಿದ್ರ ಕೆಲಸ? ಚಾರ್ಜ್ಗಳನ್ನು ಡ್ರೈವ್ ಮಾಡೋದು. ಯಾಕೆ? ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಈಗ ಈ ಸರ್ಕ್ಯೂಟಲ್ಲಿ ಸದ್ಯಕ್ಕೆ ನಾನು ಒಂದು ರೆಸಿಸ್ಟೆನ್ಸನ್ನು ತೊಗೊಂಡಿದ್ದೀನಿ, ಒಂದು ಅಪೋಸಿಷನನ್ನು ತೊಗೊಂಡಿದ್ದೀನಿ. ಆದರೆ ಅವಾಗ ತೊಗೊಂಡಂಥ ಎಕ್ಸಾಂಪಲಲ್ಲಿ ಎಷ್ಟೊಂದು ಅಪೋಸಿಷನ್ಸ್ ಇದ್ವು ನೋಡಿ. ಫಸ್ಟು ನಿಮ್ಮ ಮನೆಯಿಂದ ಹೊರಟ್ರಿ, ಹೋಗ್ಬೇಕಾದ್ರೆ ದಾರಿನಲ್ಲಿ ನಡ್ಕೊಂಡು ಹೋಗಬೇಕು, ಅದು ಒಂದು ಅಪೋಸಿಷನ್ನೇ. ಆಮೇಲೆ ನದಿ ಸಿಕ್ತು, ನದಿ ದಾಟಬೇಕು, ಅದು ಅಪೋಸಿಷನ್ನೇ. ಆಮೇಲೆ ಕಾಡು ಸಿಕ್ತು, ಕಾಡಲ್ಲಿ ಕಲ್ಲು ಮಳ್ಳು ಏನೇನೋ ಇತ್ತು, ಅದು ಅಪೋಸಿಷನ್ನೇ. ಆಮೇಲೆ ಒಂದು ಚಿಕ್ಕದಾದಂಥ ಗುಡ್ಡ ಸಿಕ್ತು, ಅದು ಅಪೋಸಿಷನ್ನೇ. ಆಮೇಲೆ ಮತ್ತೆ ಏನೋ ದಾರಿ ಕಚ್ಚಾ ರೋಡು, ಅದು ಮತ್ತೆ ಈ ಥರ ಎಲ್ಲನೂ ಅಪೋಸಿಷನ್ಸೇ. ಅದೆಲ್ಲ ಮೀರಿ ಮತ್ತೆ ದೇವರನ್ನು ನೋಡಿಕೊಂಡು ದರ್ಶನ ಮಾಡಿಕೊಂಡು ಏನೋ ದೇವರನ್ನು ಬೇಡ್ಕೊಂಡು ವಾಪಸ್ ಮನೆಗೆ ಬಂದ್ರಿ. ಅಲ್ಲಿಗೆ ಸರ್ಕ್ಯೂಟ್ ಕಂಪ್ಲೀಟ್ ಆಯಿತು. ಈ ರೀತಿ ಕಂಪ್ಲೀಟ್ ಮಾಡಲಿಕ್ಕೆ ಅಂದರೆ ನಿಮ್ಮನ್ನು ಈ ಎಲ್ಲೆಲ್ಲೆಲ್ಲ ಕರ್ಕೊಂಡು ಹೋಗಿ ಬರಲಿಕ್ಕೆ ಒಂದು ಶಕ್ತಿ ಬೇಕಲ್ವಾ? ಆ ಶಕ್ತಿನೇ EMF. ಇಲ್ಲಿ ಚಾರ್ಜಸನ್ನು ಡ್ರೈವ್ ಮಾಡಲಿಕ್ಕೆ ವ್ಯಯ, ಕನ್ನಡದಲ್ಲಿ ವ್ಯಯ ಅಂದರೆ ಸ್ಪೆಂಡ್ ಆಗೋವಂಥದ್ದು, ಖರ್ಚಾದಂಥ ಎನರ್ಜಿಯನ್ನು EMF ಅಂತ ಕರೀತಾರೆ. ಸೊ EMF ಇಷ್ಟೆಲ್ಲ ಹೇಳಿದ ಮೇಲೆ ಡೆಫಿನೇಷನ್ನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ನೀವು ಇಂಗ್ಲೀಷಲ್ಲಿ ಬರೀರಿ ನೋಡೋಣ. ಎಲೆಕ್ಟ್ರಾನ್ಸ್ಗಳನ್ನು ಅಥವಾ ಚಾರ್ಜ್ಗಳನ್ನು ಸರ್ಕ್ಯೂಟಲ್ಲಿ ಪೂರ್ತಿ ಓಡಿಸ್ಲಿಕ್ಕೆ ಖರ್ಚಾದಂಥ ಎನರ್ಜಿಯನ್ನೇ EMF ಅಂತ ಕರೆಯೋದು. EMF is the total energy spent to drive charges in the entire circuit. ಗೊತ್ತಾಯ್ತಲ್ಲ? ಸರ್ಕ್ಯೂಟಿನ ಸಂಪೂರ್ಣ ಸರ್ಕ್ಯೂಟ್ನಲ್ಲಿ ಚಾರ್ಜ್ಗಳನ್ನು ಓಡಿಸ್ಲಿಕ್ಕೆ ಖರ್ಚಾದಂಥ ಎನರ್ಜಿಯನ್ನೇ EMF ಅನ್ನೋದು. ನಾನು ಮನೆಯಿಂದ ಹೊರಟು ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬರೋ ತನಕ ಆದಂಥ ಖರ್ಚನ್ನೇ ನಾನು EMF ಅನ್ನೋದು. ಹಾಗೆ ಇಲ್ಲಿ ಸೊ EMF ಈಸ್ ದ ಟೋಟಲ್ ಎನರ್ಜಿ ಸ್ಪೆಂಟ್ ಇನ್ ಡ್ರೈವಿಂಗ್ ದ ಚಾರ್ಜಸ್ ಥ್ರೂ ದ ಎಂಟೈರ್ ಸರ್ಕ್ಯೂಟ್. ಆಯ್ತಲ್ವಾ? ಈಗ ನಾನು ಈ ಸರ್ಕ್ಯೂಟನ್ನು ಸ್ವಲ್ಪ ಮಾಡಿಫೈ ಮಾಡ್ತೀನಿ. ಏನಂತ? ಒಂದು ರೆಸಿಸ್ಟರ್ ಬೇಡ, ಒಂದು 3 ರೆಸಿಸ್ಟರ್ಗಳನ್ನು ಹಾಕ್ಕೊಳ್ಳೋಣ. 3 ಬೇರೆ ಬೇರೆ ವ್ಯಾಲ್ಯೂಸ್ ಇರ್ತಕ್ಕಂಥ ರೆಸಿಸ್ಟರ್. ಹಾಗಾದರೆ ಮಕ್ಕಳೇ ಇಲ್ಲಿ ಎಷ್ಟು ಕಾಂಪೋನೆಂಟ್ಸ್ ಇದೆ ಸರ್? 3 ರೆಸಿಸ್ಟರ್ಸು ಮತ್ತು ಬ್ಯಾಟ್ರಿ. ಸ್ವಿಚ್ಚನ್ನು ಬೇಕಾದ್ರೆ ಹಾಕ್ಕೊಳ್ಳೋಣ ಬಿಡಿ, ಸ್ವಿಚ್ ಏನು ಆಪ್ಷನ್ ಅದು. R1, R2, R3 ಗೊತ್ತಾಯ್ತಲ್ವಾ? ಈಗ R1 ವ್ಯಾಲ್ಯೂ ಲೆಟಸೆ 10 ಓಮ್, R2 ವ್ಯಾಲ್ಯೂ ಲೆಟಸೆ 100 ಓಮ್, R3 ವ್ಯಾಲ್ಯೂ ಇಸ್ ಲೆಟಸೆ 1000 ಓಮ್. ಇದನ್ನು ಬರೆಯೋದಾದರೆ ಇದು ರೋಡು R1 ಇದು ಹೈಟು, ಆಮೇಲೆ ರೋಡು R2 ಹೈಟು, ಮತ್ತು R3 ಹೈಟ್. ನೋಡಿ ಇದಕ್ಕಿಂತ ಇದು ಜಾಸ್ತಿ, ಇದಕ್ಕಿಂತ ಇದು ಜಾಸ್ತಿ. ಅಂದರೆ ಇಲ್ಲಿ ನೀವು ಎಸ್ ಯು ಹ್ಯಾವ್ ಟು ಡೂ ದಿ ವರ್ಕ್.
even here also, but where you are doing more work? Yes sir, definitely we are doing more work here compared to this and this. So R3 ಜಾಸ್ತಿ ಅಪೋಸಿಷನ್ ಇದೆ, ಜಾಸ್ತಿ ವರ್ಕ್ ಮಾಡಬೇಕು. R2 ಸ್ವಲ್ಪ ಕಡಿಮೆ ಇದೆ, ಕಡಿಮೆ ವರ್ಕ್ ಮಾಡಿದ್ರೆ ಆಯಿತು. R1 ಇನ್ನೂ ಕಡಿಮೆ ಇದೆ, ಓಕೆ ಇನ್ನೂ ಕಡಿಮೆ ಮಾಡಿದರೆ ಆಯಿತು. ಸೊ ಒಂದು ಸರ್ಕ್ಯೂಟಲ್ಲಿ ಎಷ್ಟು ಅಪೋಸಿಷನ್ಸ್ ಬರುತ್ತೋ ಅಷ್ಟು ಅಪೋಸಿಷನ್ಸ್ ವಿರುದ್ಧ ನಾನು ವರ್ಕ್ ಮಾಡಲೇಬೇಕು. ಐ ಹ್ಯಾವ್ ಟು ಓವರ್ಕಮ್ ದಟ್ ರೆಸಿಸ್ಟೆನ್ಸ್, ಐ ಹ್ಯಾವ್ ಟು ಓವರ್ಕಮ್ ದಟ್ ಅಪೋಸಿಷನ್. ಫಾರ್ ದಟ್ ಐ ಹ್ಯಾವ್ ಟು ಡೂ ದ ವರ್ಕ್. ಇಲ್ಲಿ ಇನ್ನೊಂದು ಗಮನಿಸಬೇಕು, ಈ ಬ್ಯಾಟರಿ ಹೇಳಿ ಕೇಳಿ ಎನರ್ಜಿಯನ್ನು ಕೊಡಲಿಕ್ಕೆ ಇರ್ತಕ್ಕಂಥ ಸಾಧನ, ಅದು ಒಂದು ಡಿವೈಸ್. ಆದರೆ ಏನು ಮಾಡೋದು, ಆ ಬ್ಯಾಟ್ರಿ ಒಳಗಡೆನೂ ಕೆಮಿಕಲ್ಸ್ ಇದೆ, ಎಲೆಕ್ಟ್ರೋಡ್ಸ್ ಇದೆ, ಆಯಿತಾ, ವೆಸೆಲ್ ಇದೆ. ಈ ಎಲ್ಲ ಮೆಟೀರಿಯಲಿಂದ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಬರುತ್ತೆ. ಆ ಬ್ಯಾಟ್ರಿನಲ್ಲೇ ಒಳಗಡೆ ಒಂದು ಚೂರು ರೆಸಿಸ್ಟೆನ್ಸ್ ಇರುತ್ತೆ. ನೋಡಿ ನೋಡಿ ನೋಡಿ, ಏನೋ ಹೇಳಿದೆ, ಬ್ಯಾಟ್ರಿಯ ಒಳಗಡೆನೆ ರೆಸಿಸ್ಟೆನ್ಸ್ ಇರುತ್ತೆ. ಕನ್ನಡದಲ್ಲಿ ಒಳಗಡೆ ಅಂತೀನಿ, ಇಂಗ್ಲೀಷ್ನಲ್ಲಿ ಏನಂತೀವಿ, ಇನ್ಸೈಡ್, ಇಂಟರ್ನಲ್, ಎರಡೂ ಒಂದೇನೆ. ಸೊ ಬ್ಯಾಟ್ರಿಯ ಒಳಗಡೆ ಇರ್ತಕ್ಕಂಥ ರೆಸಿಸ್ಟೆನ್ಸನ್ನು ನಾನು ಏನಂತ ಕರಿತೀನಿ? ಎಸ್, ಇಟ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಎರಡನೇ ಕ್ವಾಂಟಿಟಿ ಬಂತು. ಮೊದಲನೇದು EMF, ಇವಾಗ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ವಾಟ್ ಈಸ್ ಇಂಟರ್ನಲ್ ರೆಸಿಸ್ಟೆನ್ಸ್? ಇಟ್ ಈಸ್ ದ ಅಪೋಸಿಷನ್ ಆಫರ್ಡ್ ಬೈ ದ ಬ್ಯಾಟರಿ ಇಟ್ ಸೆಲ್ಫ್. ಇದು ಒಳಗಡೆ ಆಗ್ತಕ್ಕಂಥ ಅಪೋಸಿಷನ್. ಇವೆಲ್ಲ ಎಕ್ಸ್ಟರ್ನಲ್ ಅಪೋಸಿಷನ್, ಹೊರಗಡೆ ಆಗುವಂಥ ಅಪೋಸಿಷನ್. R1, R2, R3, ದೇ ಆರ್ ಆಲ್ ಎಕ್ಸ್ಟರ್ನಲ್ ರೆಸಿಸ್ಟರ್ಸ್, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸಸ್. ವಿತ್ ಇನ್ ದ ಬ್ಯಾಟರಿ ದೇರ್ ಈಸ್ ರೆಸಿಸ್ಟೆನ್ಸ್ ದಟ್ ಈಸ್ ಕಾಲ್ಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಗೊತ್ತಾಯ್ತಾ? ಈ ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನು ನಾನು ಸ್ಮಾಲ್ r ಅಂತ ಬರೀತೀನಿ. ಥ್ರೂಔಟ್ ದಿಸ್ ಚಾಪ್ಟರ್ ಸ್ಮಾಲ್ r ಈಸ್ ರಿಸರ್ವ್ಡ್ ಫಾರ್ ಇಂಟರ್ನಲ್ ರೆಸಿಸ್ಟೆನ್ಸ್. ಗೊತ್ತಾಗ್ತಿದೆಯಲ್ವಾ? ಈಗ ಮತ್ತೆ ಈ ಸರ್ಕ್ಯೂಟ್ಗೆ ಬರೋಣ. ಇಲ್ಲಿ EMF ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ. Now come on, tell me, our battery which is having EMF E will be doing work. How many times it has to do the work? ಎಷ್ಟು ವಿರುದ್ಧಗಳ ವಿರುದ್ಧ ಅದು ಖರ್ಚು ಮಾಡಬೇಕು ಎನರ್ಜಿಯನ್ನು, ಎಷ್ಟು ಅಪೋಸಿಷನ್ಗಳ ವಿರುದ್ಧ ಅದು ಎನರ್ಜಿಯನ್ನು ಖರ್ಚು ಮಾಡಬೇಕು, ವರ್ಕನ್ನು ಮಾಡಬೇಕು. ಅಥವಾ ಇನ್ನೂ ಸಿಂಪಲ್ಲಾಗಿ ಹೇಳೋದಾದರೆ ಎಷ್ಟು ರೆಸಿಸ್ಟರ್ಗಳನ್ನು ಅದು ಫೇಸ್ ಮಾಡಬೇಕು, ಯೋಚನೆ ಮಾಡಿ ಹೇಳಿ ನೋಡೋಣ. ಎಸ್, ಯು ಆರ್ ಕರೆಕ್ಟ್. ಇಟ್ ಹ್ಯಾಸ್ ಟು ಫೇಸ್ 4 ಅಪೋಸಿಷನ್ಸ್ ವಿಚ್ ದೇ ಆರ್ R1, R2, R3 and R. ಇಂಟರ್ನಲ್ ರೆಸಿಸ್ಟೆನ್ಸ್, ಒಳಗಡೆ ಇರ್ತಕ್ಕಂಥ ಶತ್ರುವನ್ನು ಅದು ವಿರೋಧಿಸಬೇಕು, ಅವನ ವಿರುದ್ಧನೂ ಅದು ಖರ್ಚು ಮಾಡಬೇಕು ಎನರ್ಜಿಯನ್ನು. ಒಟ್ಟಾರೆ ಈ ಬ್ಯಾಟ್ರಿ ಬಂದು ಎಲ್ಲರ ವಿರುದ್ಧನೂ ಎನರ್ಜಿಯನ್ನು ಖರ್ಚು ಮಾಡಿ ಅವ್ರನ್ನೆಲ್ಲ ಸೋಲಿಸಿ ಮುಂದೆ ಹೋಗಬೇಕು, ಎಲೆಕ್ಟ್ರಾನ್ಸನ್ನು ತಳ್ಳಬೇಕು. ಸೊ ಹಾಗಾಗಿ ನಾನು ಹೇಳಿದ್ದು EMF ಇಸ್ ದ ಟೋಟಲ್ ವರ್ಕ್ ಡನ್, ನೆಟ್ ವರ್ಕ್ ಡನ್ ಟು ಡ್ರೈವ್ ದ ಚಾರ್ಜಸ್ ಥ್ರೂ ದ ಎಂಟೈರ್ ಸರ್ಕ್ಯೂಟ್ ಅಂತ. ಸರಿನಾ? ಓಕೆ. ಈಗ ಈ ಬ್ಯಾಟರಿ ಫಸ್ಟ್ ರೆಸಿಸ್ಟರ್ ವಿರುದ್ಧ ಲೆಡಸೆ 10 ವೋಲ್ಟ್ನಷ್ಟು ಎನರ್ಜಿಯನ್ನು ಖರ್ಚು ಮಾಡ್ತೀವಿ. ಸರ್ ವೋಲ್ಟ ಸರ್ ಎನರ್ಜಿಗೆ? ಇಲ್ಲ, ಜೌಲೇ, ಜೌಲ್ ಪರ್ ಕೂಲಮ್. ಹಾಗಾಗಿ ಅದು ವೋಲ್ಟ್ ಅಂತ ಕರಿತೀನಿ. ಸದ್ಯಕ್ಕೆ ನೀವು ಯು ಟೇಕ್ ಇಟ್ ಫಾರ್ ಗ್ರಾಂಟೆಡ್. 10 ವೋಲ್ಟ್ನಷ್ಟು ಎನರ್ಜಿಯನ್ನು ಖರ್ಚು ಮಾಡ್ತು. ಇಲ್ಲಿ 100 ವೋಲ್ಟ್ನಷ್ಟು ಎನರ್ಜಿಯನ್ನು ಖರ್ಚು ಮಾಡ್ತು. ಇಲ್ಲಿ 1000 ವೋಲ್ಟ್ ಎನರ್ಜಿ ಖರ್ಚು ಮಾಡ್ತು. ನೋಡಿ, ಖರ್ಚಾಗಿರೋ ಎನರ್ಜಿ ಕೂಡ ಜಾಸ್ತಿ ಅಲ್ವಾ? ಕಡಿಮೆ ಅಪೋಸಿಷನ್, ಕಡಿಮೆ ಎನರ್ಜಿ. ವೀಕ್ ಆಗಿರೋ ಶತ್ರು ಕಡಿಮೆ, ಸ್ವಲ್ಪ ಸ್ಟ್ರಾಂಗ್ ಆದರೆ ನೀವು ಸ್ಟ್ರಾಂಗ್ ಆಗಬೇಕು. ಅಥವಾ ನೀರು ಜಾಸ್ತಿ ಸೆಳೆತಾ ಇಲ್ಲ ಅಂದರೆ ಈಸಿಯಾಗಿ ಪಾಸ್ ಆಗ್ಬೋದು. ಅಥವಾ ಬೆಟ್ಟ ಸ್ಲೋಪ್ ತುಂಬ ಕಡಿಮೆ ಇದ್ದರೆ ಏನು ಅಂತ ಕಷ್ಟಪಡಬೇಕಾಗಿಲ್ಲ. ಹಾಗೆ ಮೋರ್ ದಿ ಅಪೋಸಿಷನ್, ಮೋರ್ ವರ್ಕ್ ಯು ಹ್ಯಾವ್ ಟು ಡೂ, ಮೋರ್ ಎನರ್ಜಿ ಯು ಹ್ಯಾವ್ ಟು ಸ್ಪೆಂಡ್. ಹಾಗೆ ಇಲ್ಲಿ ಅಷ್ಟೇ 10, 100, 1000. ಆಮೇಲೆ ಇಲ್ಲಿ ಇಂಟರ್ನಲಿ ಬೇರೆ ಇದಾನಲ್ಲ, ಅಯ್ಯಪ್ಪ, ಇವನಿಗೂ ಒಂದಷ್ಟು ಖರ್ಚು ಮಾಡಬೇಕು, 1 ವೋಲ್ಟ್ ಅಂತ ಇಟ್ಕೊಂಡಿರೋಣ. ಆ್ಯಕ್ಚುಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಭಾಳ ಕಡಿಮೆ ಇರುತ್ತೆ, ತುಂಬ ಕಡಿಮೆ ಇರುತ್ತೆ. ಆ ಥರನೇ ನಾವು ಡಿಸೈನ್ ಮಾಡಬೇಕು. ಇಲ್ಲಾಂತಂದರೆ ಬ್ಯಾಟ್ರಿನಲ್ಲೇ ಒಂದಷ್ಟು ಎನರ್ಜಿ ವೇಸ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ಎಲ್ಲೂ ನಮಗೆ ಎನರ್ಜಿ ವೇಸ್ಟ್ ಆಗಬಾರ್ದು. ಯಾವ ಪರ್ಪಸ್ಸಿಗೆ ಬೇಕೋ ಆ ಪರ್ಪಸ್ಗೆ ಅದು ಸರ್ವ್ ಆಗಬೇಕು. ಸುಮ್ಮನೆ ವೇಸ್ಟ್ ಆಗಬಾರ್ದು. ದಟ್ ಈಸ್ ಅವರ್ ಮೋಟಿವೇಶನ್ ಆ್ಯಂಡ್ ಇಂಟೆನ್ಷನ್ ಆಲ್ಸೋ. ಕಮ್ ಆನ್, ನೌ ಟೆಲ್ ಮೀ, ವಾಟ್ ಈಸ್ ದ ಟೋಟಲ್ ಎನರ್ಜಿ ಸ್ಪೆಂಟ್ ಬೈ ದ ಬ್ಯಾಟರಿ? 10 plus 100 plus 1000, 1110 plus 1, 1111 volt, right? 11 ವೋಲ್ಟ್ ಅಥವಾ 1111 ಜೌಲ್ ಪರ್ ಕೂಲಂಬ್. 1 ಕೂಲಂಬ್ ಚಾರ್ಜನ್ನು ಓಡಿಸ್ಲಿಕ್ಕೆ ಅಷ್ಟು
ಅಷ್ಟು ಎನರ್ಜಿಯನ್ನು ಖರ್ಚು ಮಾಡ್ದಂಗೆ ಆಯಿತು. ಗೊತ್ತಾಯ್ತಾ? ಸೊ ಇ ಎಮ್ ಎಫ್ ಅಂದರೆ ಏನು, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಏನು ಗೊತ್ತಾಯಿತು. ಇ ಎಮ್ ಎಫ್ ಅಂದರೆ ಇಟ್ ಈಸ್ ದ ಟೋಟಲ್ ಎನರ್ಜಿ ಸ್ಪೆಂಡ್, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಅಪೋಸಿಷನ್ ಆಫರ್ಡ್ ಬೈ ದ ಬ್ಯಾಟರಿ. ರೈಟ್? ಈಗ ಈ ಫಸ್ಟ್ ರೆಸಿಸ್ಟರ್ ಹತ್ರ 10 ವೋಲ್ಟ್ ಖರ್ಚಾಯಿತು. ಏನಕ್ಕೆ? ಚಾರ್ಜಸನ್ನು ಈ ಟರ್ಮಿನಲ್ಲಿಂದ ಈ ಟರ್ಮಿನಲ್ ತನಕ ಕಳಿಸ್ಲಿಕ್ಕೆ ಏನು ಎನರ್ಜಿ ಖರ್ಚಾಯಿತು ಅದನ್ನು ನಾನು ಟರ್ಮಿನಲ್ ಪಿ ಡಿ ಅಂತ ಕರಿತೀನಿ. ಟರ್ಮಿನಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ. ನೋಡಿ, ಇವಾಗ ಮೂರನೇ ಕ್ವಾಂಟಿಟಿ ಬರ್ತಾ ಇದೆ. ಇ ಎಮ್ ಎಫ್ ಆಯಿತು, ಇಂಟರ್ನಲ್ ರೆಸಿಸ್ಟೆನ್ಸ್ ಆಯಿತು, ಟರ್ಮಿನಲ್ ಪಿ ಡಿ. ಸೊ ವಾಟ್ ಈಸ್ ಟರ್ಮಿನಲ್ ಪಿ ಡಿ? ಇಟ್ ಈಸ್ ಆಲ್ಸೋ ವರ್ಕ್ ಡನ್ ಟು ಡ್ರೈವ್ ದ ಚಾರ್ಜಸ್, but not through the entire circuit, just through one particular resistor, through only external resistor. It is a work done to drive the charges between two terminals. ಅದಕ್ಕೆ ಅದನ್ನ ಟರ್ಮಿನಲ್ ಪಿ ಡಿ ಅಂತ ಕರೆದಿರೋದು. ಸೊ ಟರ್ಮಿನಲ್ ಪಿ ಡಿ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಇಲ್ಲಿಗೆ. ಗೊತ್ತಾಗ್ತಾ ಇದೆಯಾ? ನೋಡಿ ಮಕ್ಕಳೇ, ಒಂದು ಸರ್ಕ್ಯೂಟಲ್ಲಿ ಎಷ್ಟು ಬೇಕಾದರೂ ಟರ್ಮಿನಲ್ ಪಿ ಡಿಗಳಿರ್ಬೋದು. ನೋಡಿ, ಇಲ್ಲಿ 1, 2, 3, 4, ಆದರೆ ಇರೋದು ಒಂದೇ ಇ ಎಮ್ ಎಫ್. ಸೊ ದೇರ್ ಕ್ಯಾನ್ ಬಿ ಎನಿ ಟರ್ಮಿನಲ್ ಪಿ ಡಿಸ್, ಬಟ್ ದೇರ್ ಇಸ್ ಓನ್ಲಿ ಒನ್ ಇ ಎಮ್ ಎಫ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸೊ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಇ ಎಮ್ ಎಫ್ ಅಂಡ್ ಈ ಟರ್ಮಿನಲ್ ಪಿ ಡಿ? ಇ ಎಮ್ ಎಫ್ ಈಸ್ ದ total work done to drive the charges through the entire circuit. What is terminal PD? It is the work done, not the total work done. It is the work done to drive the charges through external resistor. Adu singular adu. Aita? Well, terminal PD is always less than terminal PD is always less than EMF. At most it is equal to EMF, but never it is greater than EMF. ಯಾವಾಗ EMF ಟರ್ಮಿನಲ್ PD ಈಕ್ವಲ್ ಅಂತ ಆಮೇಲೆ ಹೇಳ್ತೀನಿ. ಈಗ ನೋಡಿ, ಟರ್ಮಿನಲ್ PD, ಇ ಎಮ್ ಎಫ್ ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಈ ಮೂರಕ್ಕೂ ಸೇರಿಸಿ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಈ ಎಕ್ಸಾಂಪಲನ್ನು ಕೇರ್ಫುಲ್ಲಾಗಿ ಗಮನಿಸಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ. ಸರ್ಕ್ಯೂಟ್ ಅಂದರೆ ನಿಮ್ಮ ಮನೆ ಅಂತ ಇಟ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಅಂತ ಇಟ್ಕೊಳ್ಳೋಣ. ಫ್ಯಾಮಿಲಿನಲ್ಲಿ ಅರ್ನಿಂಗ್ ಪರ್ಸನ್ ಅಪ್ಪನೋ ಅಮ್ಮನೋ ಅಣ್ಣನೋ ಅಥವಾ 3 ಜನನೋ ಎಲ್ಲ ಸೇರಿ ಒಂದು ಇನ್ಕಮ್. ಈಗ ಅಪ್ಪನ ಸ್ಯಾಲರಿ 20,000, ಅಮ್ಮನ ಸ್ಯಾಲರಿ 10,000, ಅಣ್ಣನ ಸ್ಯಾಲರಿ 5,000 ಅಂತ ಇಟ್ಕೊಳ್ಳೋಣ. 35,000 ರುಪೀಸ್. ಅಥವಾ ಸದ್ಯಕ್ಕೆ ಬೇಡ, ಕನ್ಫ್ಯೂಷನ್ ಬೇಡ, ಅಪ್ಪ ಒಬ್ಬರೇ ಅರ್ನ್ ಮಾಡ್ತಾ ಇದ್ದಾರೆ, ಅಪ್ಪನ ಸ್ಯಾಲರಿ 50,000, 50,000 ಸಂಬಳ ಬರುತ್ತೆ ಅಪ್ಪನಿಗೆ ಅಂತ ಇಟ್ಕೊಳ್ಳೋಣ. ಆಯಿತಾ? ಅದು ಇ ಎಮ್ ಎಫ್. ಅದನ್ನು ಅಪ್ಪ ಏನಕ್ಕೆ ಬಳಸ್ತಾರೆ? ಎಲ್ಲರಿಗೂ ಗೊತ್ತು, ತಂದೆ ತಾಯಿ ತಾವು ದುಡ್ದದ್ದನ್ನು ಯಾತಕ್ಕೆ ಬಳಸ್ತಾರೆ? ತಮ್ಮ ಮನೆ, ತಮ್ಮ ಮಕ್ಕಳು, ತಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ಅವರ ಭವಿಷ್ಯ ಉಜ್ವಲವಾಗಿರಲಿ ಅಂತ. ಈಗ ಅಪ್ಪ 50,000 ಸಂಬಳ ತೊಗೊಂಡ್ಬರ್ತಾರೆ, ಅದನ್ನು ಖರ್ಚು ಮಾಡ್ತಾರೆ. ಏನೇನು ಖರ್ಚು ಮಾಡ್ತಾರೆ ಅಂತ ಹೇಳ್ತೀನಿ. ಈಗ ನೀವು ಬಾಡಿಗೆ ಮನೆಯಲ್ಲಿ ಇದ್ದೀರಾ, ಬಾಡಿಗೆ ಕಟ್ಟಬೇಕು, 15,000 ರೂಪಾಯಿ ಬಾಡಿಗೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಮನೆಯಲ್ಲಿ ಲೈಟ್ ಬಿಲ್ಲು ಅಥವಾ ಏನು ಹಾಲಿಂದು ಪೇಪರ್ದು ಎಲ್ಲ ಸೇರಿ ಒಂದು 3,000 ರೂಪಾಯಿ ಖರ್ಚು ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಅಲ್ವಾ. ಇನ್ನು ಪ್ರಾವಿಷನ್ಸ್, ಮನೆಗೆ ಬೇಕಾಗಿರ್ತಕ್ಕಂಥ ದಿನಸಿಗಳು, ಅಕ್ಕಿ, ರಾಗಿ, ಬೇಳೆ, ಬೆಲ್ಲ, ಎಣ್ಣೆ, ಸೋಪು, ಶಾಂಪು ಇದೆಲ್ಲ ಸೇರಿ ಒಂದು 10,000 ಖರ್ಚಾಗುತ್ತೆ ಅಂತ ಇಟ್ಕೊಳ್ಳೋಣ. ಆಯಿತಾ? ಆಮೇಲೆ ನಿಮ್ಮ ತಂದೆಗೆ ಬೇಕಲ್ಲ ಖರ್ಚು ಮಾಡ್ತಾರಲ್ವ, ಅವ್ರಿಗೂ ಪೆಟ್ರೋಲು ಅದೆಲ್ಲ ಬೇಕಲ್ವ, ಅದಕ್ಕೂ ಖರ್ಚಾಗುತ್ತೆ ಅಲ್ವಾ. ಅದನ್ನು ಒಂದು 2,000 ಅಂತ ಇಟ್ಕೊಳ್ಳೋಣ. ಇದು ಸ್ಪೆಷಲ್ ಆಗಿ ಬರಿತೀನಿ, ಆಮೇಲೆ ಬರಿತೀನಿ. ಆಮೇಲೆ ನಿಮ್ಮ ಫೀಸ್ ಕಟ್ಟಬೇಕು, ಟ್ಯೂಷನ್ ಫೀ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ಫೀಸ್ ಇರ್ಬೋದು, ಅದಕ್ಕೆ ಒಂದು 10,000 ಇಟ್ಕೊಳ್ಳೋಣ. ಈ ರೀತಿ ಖರ್ಚು ಮಾಡ್ತಾ ಹೋಗ್ತಾರೆ. ಈಗ ಮನೆ ಬಾಡಿಗೆ ಒಂದು ಟರ್ಮಿನಲ್ ಪಿ ಡಿ. ಆ ಮನೆ ಬಾಡಿಗೆಗೋಸ್ಕರನೇ ಖರ್ಚಾದಂಥ ಅಮೌಂಟು. ವಾಟರ್ ಬಿಲ್, ಎಲೆಕ್ಟ್ರಿಸಿಟಿ ಬಿಲ್ ಅದು ಒಂದು ಟರ್ಮಿನಲ್ ಪಿ ಡಿ. ಪ್ರಾವಿಷನ್ಸ್, ದಟ್ ಈಸ್ ಅನದರ್ ಪಿ ಡಿ, ಟರ್ಮಿನಲ್ ಪಿ ಡಿ. This is again another terminal PD. Idu again it is terminal PD, but it is spent by the father for himself. That is against internal resistance. ಅವ್ರ ಖರ್ಚಿಗೂ ಬೇಕಲ್ವಾ, ಕಾಫಿಗೋ, ತಿಂಡಿಗೋ ಅಥವಾ ಪೆಟ್ರೋಲ್ ಚಾರ್ಜ್ಗೋ, ಆಟೋ ಚಾರ್ಜ್ಗೋ ಬೇಕಲ್ವಾ, ಅವರು ಕೂಡ ಖರ್ಚು ಮಾಡ್ಕೋತಾರೆ. ದಟ್ ಈಸ್ ವರ್ಕ್ ಡನ್ ಅಗೇನೆಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಆಲ್ ದೀಸ್ ಆರ್ ವರ್ಕ್ ಡನ್ ಅಗೇನೆಸ್ಟ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಐ ಹೋಪ್ ಯು ಗಾಟ್ ಇಟ್. ಆಲ್ ದೀಸ್ ಆರ್ ಟರ್ಮಿನಲ್ PDs. ಆಲ್ ಪುಟ್ ಟುಗೆದರ್ ಇಟ್ ಶುಡ್ ಬಿ ಈಕ್ವಲ್ ಟು 50,000. ಆಗುತ್ತಾ ನೋಡಿ? 50,000 3, 2, 5, 5, 5, 10, 1, 2, 3, 4 ಅಂದರೆ ಇನ್ನೂ 10,000 ಡಿಫರೆನ್ಸ್ ಬರ್ತಾ ಇದೆ.
ಇದೆ, ಆ 10,000 ಸೇವ್ ಮಾಡ್ತಾವ್ರೆ. ದಟ್ ಈಸ್ ಆಲ್ಸೋ ಟರ್ಮಿನಲ್ ಪಿ ಡಿ. ಗಾಟ್ ಇಟ್ ಆರ್ ನಾಟ್? ಸೊ ಅದು ಕೂಡ ಒಂದು ಟರ್ಮಿನಲ್ ಪಿ ಡಿನೇ. ಹೀಗೆ ತಾವು ದುಡಿದಂಥ ಎಲ್ಲ ಹಣನ ಆ ಮನೆಗೆ ಅಂದರೆ ಸಂಸಾರನ ತೂಗಿಸ್ಲಿಕ್ಕೆ ಖರ್ಚು ಮಾಡ್ತಾರೆ, ಸರ್ಕ್ಯೂಟನ್ನು ಮೇಂಟೈನ್ ಮಾಡಲಿಕ್ಕೆ ಖರ್ಚು ಮಾಡ್ತಾರೆ. ಹಾಗೆ ಇಲ್ಲಿ ಕೂಡ ಬ್ಯಾಟ್ರಿ ತನ್ನಲ್ಲಿರ್ತಕ್ಕಂಥ ಎನರ್ಜಿಯನ್ನು ಈ ಸರ್ಕ್ಯೂಟನ್ನು ಮೇಂಟೈನ್ ಮಾಡಲಿಕ್ಕೆ ಖರ್ಚು ಮಾಡುತ್ತೆ. ಯಾವ್ಯಾವ ರೀತಿಯ ಅಪೋಸಿಷನ್ ಇದೆ ನೋಡಿಕೊಂಡು ಅದಕ್ಕೆ ತಕ್ಕನಾಗಿ ಖರ್ಚು ಮಾಡ್ತಾ ಹೋಗುತ್ತೆ. ಕಡಿಮೆ ರೆಸಿಸ್ಟೆನ್ಸ್ ಇದ್ದರೆ ಕಡಿಮೆ ವರ್ಕ್ ಡನ್ನು, ಜಾಸ್ತಿ ರೆಸಿಸ್ಟೆನ್ಸ್ ಇದ್ದರೆ ಜಾಸ್ತಿ ವರ್ಕ್ ಡನ್. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಮೈ ಪಾಯಿಂಟ್? ಐ ಹೋಪ್ ಯು ಆರ್ ಫಾಲೋಯಿಂಗ್. ಇಲ್ಲಿ ಇನ್ನೂ ಕೆಲವೊಂದು ಪಾಯಿಂಟ್ಸನ್ನು ಹೇಳ್ಬಿಡ್ತೀವಿ, ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂಥದ್ದು. ಈಗ ನಿಮಗೆ ಇ ಎಮ್ ಎಫ್ ಅಂದರೆ ಗೊತ್ತಾಯಿತು, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ಗೊತ್ತಾಯಿತು, ಟರ್ಮಿನಲ್ ಪಿ ಡಿ ಅಂದರೆ ಗೊತ್ತಾಯಿತು. ಈಗ ಟರ್ಮಿನಲ್ ಪಿ ಡಿ ಎಷ್ಟು ಬೇಕಾದರೂ ಇರಬಹುದು ಅಂತ ಹೇಳಿದ್ದೀನಿ. ಇ ಎಮ್ ಎಫ್ ಮಾತ್ರ ಒಂದೇನೆ, ಅಂದರೆ ಟೋಟಲ್ ಇ ಎಮ್ ಎಫ್ ಈಸ್ 1. ಅಪ್ಪ, ಅಣ್ಣ, ಅಮ್ಮ, ಅಕ್ಕ ಎಲ್ಲ ದುಡಿಮೆನೂ ಸೇರಿಸಿ ಒಂದು ಸ್ಯಾಲ್ರಿ. ಬೈ ಚಾನ್ಸ್ ಅಣ್ಣಂದ ಫ್ಯಾಮಿಲಿ ಬೇರೆ ಇದೆ ಅಂದರೆ ಅದು ಅನದರ್ ಸರ್ಕ್ಯೂಟ್ ಆಗುತ್ತೆ. ಈ ಸರ್ಕ್ಯೂಟ್ಗೂ ಅದಕ್ಕೂ ಸಂಬಂಧ ಇಲ್ಲ. ಸರಿ, ಮತ್ತೆ ವಾಪಸ್ ಬರೋಣ. ಇ ಎಮ್ ಎಫ್ does not depend upon the external resistances. ನೆನಪಿಟ್ಕೊಳ್ಳಿ ಈ ಪಾಯಿಂಟನ್ನು. ಇ ಎಮ್ ಎಫ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸಸ್. ಹಂಗಂದ್ರೆ ಹೆಂಗೆ ಸರ್? ಇಲ್ಲೆಲ್ಲ ಇದೆಯವಲ್ಲ ಸರ್? ಹೌದಪ್ಪ ಇದೆ, ಆದರೆ ನೀನು ಎಷ್ಟು ರೆಸಿಸ್ಟೆನ್ಸನ್ನು ಕನೆಕ್ಟ್ ಮಾಡ್ತೀಯ ಅನ್ನೋದ್ರ ಮೇಲೆ ಇ ಎಮ್ ಎಫ್ ಡಿಸೈಡ್ ಆಗಿಲ್ಲ. ಇದು ಹೆಂಗೆ ಅಂತಂದರೆ ನೀನು ಎಂಥ ಮನೆಯಲ್ಲಿ ಬಾಡಿಗೆಗಿರ್ತೀಯ ಅನ್ನೋದ್ರ ಮೇಲೆ ಇ ಎಮ್ ಎಫ್ ಡಿಸೈಡ್ ಆಗಿಲ್ಲ. ನಿಮ್ಮ ಅಪ್ಪನ ಸ್ಯಾಲ್ರಿ ಫಿಕ್ಸ್ ಆಗಿದೆ. ನೀನು 50,000 ರೂಪಾಯಿ ಸಂಬಳ ಬಂದಾಗ ನಾನು 60,000 ರೂಪಾಯಿ ಮನೆಯಲ್ಲಿ ಇರ್ತೀನಿ ಅಂದರೆ ಆಗೋದಿಲ್ಲ. 15,000ನೋ 10,000ನೋ 2,000ನೋ ಅದು ನಿನಗೆ ಬಿಟ್ಟಿದ್ದು. ಒಟ್ಟಾರೆ ಹೌಸ್ ರೆಂಟ್ಗೂ ಟೋಟಲ್ ಇನ್ಕಮ್ಗೂ ಸಂಬಂಧ ಇಲ್ಲ. ಕೊಡ್ಬೋದೇನೋ ಹೌಸ್ ರೆಂಟ್ ಅಲೋಯನ್ಸ್ ಅಂತ, ಆದರೆ ನೀನು ಈ ವಾಸವಾಗಿರ್ತಕ್ಕಂಥ ಮನೆ ಅಥವಾ ನೀನು ತರ್ತಕ್ಕಂಥ ಪ್ರಾವಿಷನ್ಸು ಅಥವಾ ನೀನು ಸೇರಿರೋ ಟ್ಯೂಷನ್ಸು ಅಥವಾ ನೀನು ಸೇರಿರೋ ಕಾಲೇಜು ಇದಕ್ಕೂ ಅಪ್ಪನ ಸ್ಯಾಲ್ರಿಗೂ ಕನೆಕ್ಷನ್ ಇಲ್ಲ. ಹಾಗೆಯೇ ಇ ಎಮ್ ಎಫ್ಗೂ ಹೊರಗಡೆ ಇರ್ತಕ್ಕಂಥ ರೆಸಿಸ್ಟೆನ್ಸ್ಗೂ ಸಂಬಂಧ ಇಲ್ಲ. ಸೊ ಇ ಎಮ್ ಎಫ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ರೆಸಿಸ್ಟೆನ್ಸ್, ಬಟ್ ಟರ್ಮಿನಲ್ ಪಿ ಡಿ ಡಿಪೆಂಡ್ಸ್ ಆನ್ ದಿ ರೆಸಿಸ್ಟೆನ್ಸ್. ಮನೆ ಬಾಡಿಗೆ ಆ ಮನೆಯ ಕ್ವಾಲಿಟಿ ಮೇಲೆ ಹೋಗುತ್ತೆ. ಪಾಶ್ ಏರಿಯಾದಲ್ಲಿ ನೀನು ಜೀವನ ಮಾಡಬೇಕು ಇರಬೇಕು ಅಂತಂದರೆ ಜಾಸ್ತಿ ರೆಂಟನ್ನು ಕೊಡಬೇಕು. 3 ಬೆಡ್ರೂಮ್ ಇರೋ ಮನೆ ಬೇಕು ಅಂದರೆ ಜಾಸ್ತಿ ರೆಂಟನ್ನು ಕೊಡಬೇಕು. ಹಾಗೆ ವೆನ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ಟರ್ಮಿನಲ್ ಪಿ ಡಿ ಆಲ್ಸೋ ಇನ್ಕ್ರೀಸಸ್. ನೋಡಿ, 10 ಇತ್ತು 10 ವೋಲ್ಟ್, 100ಗೆ 100 ವೋಲ್ಟ್ ಆಯಿತು, 1000ಗೆ 1000 ವೋಲ್ಟ್ ಆಯಿತು. ಸೊ ಐ ಹೋಪ್ ಯು ಗಾಟ್ ಇಟ್. ಇ ಎಮ್ ಎಫ್ ಡಸ್ ನಾಟ್ ಡಿಪೆಂಡ್ ಆನ್ ರೆಸಿಸ್ಟೆನ್ಸ್, ಬಟ್ ಟರ್ಮಿನಲ್ ಪಿ ಡಿ ಎಸೆನ್ಷಿಯಲಿ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಟರ್ಮಿನಲ್ ಪಿ ಡಿ ಈಸ್ ಆಲ್ವೇಸ್ ಲೆಸ್ ದ್ಯಾನ್ ಇ ಎಮ್ ಎಫ್. ನೋಡಿ, ಇಲ್ಲಿ ಬಂದಿರೋ ಯಾವ್ದಾರ ತಗೊಳ್ಳಿ, ಸೇವಿಂಗ್ಸ್ ಇರ್ಬೋದು, ಮನೆ ಬಾಡಿಗೆ ಅಥವಾ ಹಾಲಿನ ಬಿಲ್ಲು ಅಥವಾ ಪ್ರಾವಿಷನ್ಸು ಅಥವಾ ಟ್ಯೂಷನ್ ಫೀ ಯಾವ್ದಾದ್ರು ತಗೊಳ್ಳಿ, ಇಂಡಿವಿಜುವಲಿ ದೇ ಆರ್ ಲೆಸ್ ದ್ಯಾನ್ 50,000. ಸೊ ದಟ್ ಈಸ್ ವಾಟ್ ಐ ಸೆಡ್, ವಿ ಈಸ್ ಲೆಸ್ ದ್ಯಾನ್ ಇ. ಅಟ್ ಮೋಸ್ಟ್ ವಿ ಈಸ್ ಈಕ್ವಲ್ ಟು ಇ. ಏನೋ ಒಂದು ಕ್ರಿಟಿಕಲ್ ಕಂಡೀಷನ್ ಬಂದ್ಬಿಡ್ತು ಮನೆಯಲ್ಲಿ, ಯಾರಿಗೂ ಹುಷಾರಿಲ್ಲ ಅಥವಾ ಇವತ್ತು ನೀನು ಫೀಸ್ ಕಟ್ಟಲೇಬೇಕು, ಇಲ್ಲ ಅಂತಂದರೆ ಕಾಲೇಜ್ ಸೀಟ್ ಹೋಗುತ್ತೆ, 50,000 ಇವತ್ತು ಕಟ್ಟಲೇಬೇಕು. ಅವಾಗ ಏನು ಮಾಡ್ತಾರೆ, ಅಪ್ಪ ನೋಡ್ಕೊಳ್ಳೋಣ, ಬಾಡಿಗೆ ಆಮೇಲೆ ಕೊಟ್ಕೊಳ್ಳೋಣ ಅಥವಾ ಹಾಲಿನ ಬಿಲ್ ಆಮೇಲೆ ಕೊಟ್ಕೊಳ್ಳೋಣ, ಫಸ್ಟ್ ಮಗನ ಭವಿಷ್ಯ. ನೋಡಿ, ಈ ಥರ ಪೇರೆಂಟ್ಸು ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ ಮಕ್ಕಳೇ. ನಿಮಗೆ ತೋರಿಸ್ಕೊಳಲ್ಲ ಅಷ್ಟೇ, ಅವ್ರ ಕಷ್ಟನ ನಿಮ್ಮ ಮುಂದೆ ಹೇಳ್ಕೊಳ್ಳೋದಿಲ್ಲ, ಆದರೆ ಅವರು ಹಿಂದ್ಗಡೆ ತುಂಬ ನೋವು ಪಡ್ತಾ ಇರ್ತಾರೆ. ಆದರೆ ನೋವಂತ ಅಂದ್ಕೊಳ್ಳೋದಿಲ್ಲ, ಅದನ್ನು ನನ್ನ ಕರ್ತವ್ಯ ಅಂತ ಅನ್ಕೋತಾರೆ. ಹಾಗೆ ನೀವು ಕೂಡ ನಿಮ್ಮ ಕರ್ತವ್ಯನ ಪಾಲಿಸಬೇಕು. ಹೇಗೆ? ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ಬುದ್ಧಿವಂತರಾಗಬೇಕು ಮತ್ತು ಒಳ್ಳೆ ಗುಣ ಬೆಳೆಸ್ಕೋಬೇಕು. ಬನ್ನಿ ಇಲ್ಲಿಗೆ ವಾಪಸ್ಸು. ಸೊ ಯಾವುದೋ ಒಂದು ಕ್ರಿಟಿಕಲ್ ಕಂಡೀಷನ್ ಬಂದ್ಬಿಟ್ಟಿದೆ, ಇವತ್ತು 50,000 ಫೀಸ್ ಕಟ್ಟಲೇಬೇಕು, ಅವಾಗ ತೊಗೊಂಡೋಗಿ 50,000ನ ಫೀಸ್ ಕಟ್ತಾರೆ. ಸೊ ಕ್ರಿಟಿಕಲ್ ಕೇಸ್ ಅದು. ಹಾಗಾದರೆ ಸರ್ಕ್ಯೂಟಲ್ಲಿ ಯಾವುದು ಸರ್ ಕ್ರಿಟಿಕಲ್ ಕೇಸು? ವೆನ್ ವಿ ಈಸ್ ಈಕ್ವಲ್ ಟು ಎ. ಐ ವಿಲ್ ಟೆಲ್ ಯು, ಜಸ್ಟ್ ವೆಯ್ಟ್. ನಾನು ಇವಾಗ ಸದ್ಯಕ್ಕೆ ಈ ಮನೆಗೂ ಸರ್ಕ್ಯೂಟ್ಗೂ ಒಂದು ಸಂಬಂಧ ಕಲ್ಪಿಸ್ತಾ ಇದ್ದೀನಿ, ನಿಮಗೆ ಅವಾಗ ಭಾಳ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ವೆರಿ ರೇರ್ಲಿ ಟರ್ಮಿನಲ್ ಪಿ ಡಿ ಈಸ್ ಈಕ್ವಲ್ ಟು ಇ. ಅಟ್ ಎನಿ ಕಾಸ್ಟ್ ವಿ ಕೆನಾಟ್ ಬಿ ಗ್ರೇಟರ್ ದ್ಯಾನ್ ಇ. ಸೊ ನಿನ್ನ ಫೀಸು 70,000 ಆದರೆ ಅಪ್ಪನ ಸಂಬಳ ಜಾಸ್ತಿ ಆಗಲ್ಲ, ಇನ್ನು 20,000 ಯಾರ ಹತ್ರನಾದ್ರೂ ಸಾಲ ತಗೊಂಡು ಬಂದು ಅವರು ಫೀಸನ್ನು ಕಟ್ತಾರೆ. ಗೊತ್ತಾಯ್ತಲ್ವಾ? ಸೊ ಈ ರೀತಿ ಒಂದು ಸರ್ಕ್ಯೂಟಲ್ಲಿ ನಮಗೆ ಟರ್ಮಿನಲ್ ಪಿ ಡಿ, ಇಂಟರ್ನಲ್ ರೆಸಿಸ್ಟೆನ್ಸ್, ಇ ಎಮ್ ಎಫ್ ಅಂತ ಬರ್ತಾ ಹೋಗ್ತವೆ. ಸೊ ಇ ಎಮ್ ಎಫ್ ಅಂದರೆ ಟೋಟಲ್ ಎನರ್ಜಿ ಸ್ಪೆಂಡ್, ಟರ್ಮಿನಲ್ ಪಿ ಡಿ ಅಂದರೆ ಇಂಡಿವಿಜುವಲ್ ಎನರ್ಜಿ ಸ್ಪೆಂಡ್, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂದರೆ ರೆಸಿಸ್ಟೆನ್ಸ್ ಆಫರ್ಡ್ ಬೈ ದಿ ಬ್ಯಾಟರಿ. ಆ ಇಂಟರ್ನಲ್ ರೆಸಿಸ್ಟೆನ್ಸು ಎಲೆಕ್ಟ್ರೋಲೈಟಿನ ಮೇಲೆ, ಆಮೇಲೆ ಎಲೆಕ್ಟ್ರೋಡ್ಗಳ ಏರಿಯಾ ಮೇಲೆ ಮತ್ತು ಕಂಟೈನರ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಡ್ರೈ
ಸೆಲ್ ಮತ್ತು ಎಲೆಕ್ಟ್ರೋಲಿಟಿಕ್ ಸೆಲ್ ಅಂತ ಎರಡು ಥರ ಬರ್ತವೆ. ಡ್ರೈ ಸೆಲ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಎಲೆಕ್ಟ್ರೋಲಿಟಿಕ್ ಸೆಲ್ಗೆ ಇಂಟರ್ನಲ್ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಆದಷ್ಟು ನಾವು ಕೇರ್ ತಗೋತೀವಿ ಬ್ಯಾಟ್ರಿನಲ್ಲಿ ಯಾವುದೇ ರೀತಿಯ ಲಾಸ್ ಆಗಬಾರ್ದು ಅಂತ. ಇಂಟರ್ನಲ್ ರೆಸಿಸ್ಟೆನ್ಸ್ನ ತುಂಬ ಕಡಿಮೆ ಇರೋ ಥರ ನೋಡ್ಕೋತೀವಿ, ಆಯಿತಾ, ತುಂಬ ಕಡಿಮೆ, ಆ್ಯಸ್ ಮಿನಿಮಮ್ ಆ್ಯಸ್ ಪಾಸಿಬಲ್. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ನೆಕ್ಸ್ಟ್ ಇದು ಆ್ಯಕ್ಚುಲಿ ನಾನು ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು, ಬಟ್ ಸಾಕು. ಈಗ ನಿಮಗೆ ಇ ಎಮ್ ಎಫ್ಗೂ ಇಂಟರ್ನಲ್ ರೆಸಿಸ್ಟೆನ್ಸ್ಗೂ ಮತ್ತು ಟರ್ಮಿನಲ್ ಪಿಡಿಗೂ ಡೆಫಿನೇಷನ್ಸ್ ಗೊತ್ತಾಗಿದೆ, ಅವುಗಳ ಮಧ್ಯೆ ಇರ್ತಕ್ಕಂಥ ರಿಲೇಷನ್. ಆಮೇಲೆ ಕರೆಂಟ್ ಇನ್ ದ ಸರ್ಕ್ಯೂಟ್ ಐ ಈಸ್ ಈಕ್ವಲ್ ಟು, ಆಲ್ರೆಡಿ ನಮಗೆ ಐ ಈಸ್ ಈಕ್ವಲ್ ಟು ಎನ್ ಇ ಎ ವಿ ಸಫಿಕ್ಸ್ ಡಿ ಇದನ್ನು ಡಿರೈವ್ ಮಾಡಿದ್ದೀವಿ. ಆಮೇಲೆ ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಕೂಡ ಗೊತ್ತಿದೆ. ಇನ್ನೂ ಸುಮಾರು ಈಕ್ವೇಷನ್ಸ್ ಬರೋದಿದೆ ಕರೆಂಟ್ಗೆ. ಐ ಈಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್ ಅಂತ ಒಂದು ಈಕ್ವೇಷನ್ ಅನ್ನು ಡಿರೈವ್ ಮಾಡ್ತೀನಿ, ಆಯಿತಾ. ವಿ ಈಸ್ ಈಕ್ವಲ್ ಟು ಇ ಆರ್ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್ ಅಂತ ಇವೆಲ್ಲ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಐ ಹೋಪ್ ಯು ವಿಲ್ ಸ್ಟೇ ವಿತ್ ಮೀ ಇನ್ ದಿಸ್ ಜರ್ನಿ. ಡೆಫಿನೆಟ್ಲಿ ಯು ವಿಲ್ ಗೆಟ್ ಸಮ್ ಬೆನಿಫಿಟ್. ದಯವಿಟ್ಟು ನನ್ನ ವೀಡಿಯೋಸನ್ನು ನೋಡಿ, ನಿಮಗೆ ಫಿಸಿಕ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಫಿಸಿಕ್ಸ್ ಅರ್ಥ ಮಾಡ್ಕೊಂಬಿಟ್ರೆ ಯಾವ ಎಂಟ್ರೆನ್ಸ್ ಎಕ್ಸಾಮ್ ಬೇಕಾದ್ರೂ ನೀವು ಫೇಸ್ ಮಾಡ್ಬೋದು. ಈಗ ಸುಮ್ಮನೆ ನೀವೇ ಟೆಸ್ಟ್ ಮಾಡಿ. ಈಗ ಇಂಟರ್ನಲ್ ರೆಸಿಸ್ಟೆನ್ಸ್ ಇ ಎಮ್ ಎಫ್ ಸಂಬಂಧಪಟ್ಟಾಗ ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಲ್ವಾ, ನ್ಯೂಮರಿಕಲ್ಸ್ ಬೇಡ, ಕಾನ್ಸೆಪ್ಟ್ ಬೇಸ್ಡ್ ಕ್ವಶನ್ಸನ್ನು ತೆಗೆದು ಓಪನ್ ಮಾಡಿ ನೋಡಿ, ಈಗಲೇ ನೋಡಿ ಅಥವಾ ನಾಳೆ ನೋಡಿ. ಡೆಫಿನೆಟ್ ಆಗಿ ನೀವು 10 ಕ್ವಶನ್ ನೋಡಿದರೆ ಮಿನಿಮಮ್ 5 to 6 ಕ್ವಶನ್ಸ್ ಆನ್ಸರ್ ಮಾಡೇ ಮಾಡ್ತೀರಾ, ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ my video, share my video with your friends. Thank you very much.